ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ರ ಕಣ್ಣುಗಳು ನಾನಿಲ್ಲಿ ಬಂದಿರೋದು ಬರೀ ನನ್ನ ಗಂಡನ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕಲ್ಲ. ಆ ವಿಜಯಾಂಬಿಕಾಯಿಂದ ನನ್ನ ಗಂಡನಿಗೆ ಯಾವ ಸಮಸ್ಯೆನೂ ಬರದೇ ಇರೋ ಹಾಗೆ ನಾನು ಅವ್ರನ್ನ ಕಾಪಾಡ್ಕೊಳ್ಬೇಕು. ಆದಷ್ಟು ಬೇಗ ಅವ್ರನ್ನ ಈ ಸುಳಿಯಿಂದ ಪಾರ್ ಮಾಡಬೇಕು. ಇದೆಲ್ಲ ಆ ವಿಜಯಾಂಬಿಕನ್ ಪಿತೂರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದನ್ನ ಸಾಕ್ಷಿ ಸಮೇತ ಬಯಲಿಗೆ ಎಳಿಬೇಕು. ರಾಜ್ಯದ ವಿದ್ಯಾಮಂತ್ರಿಗಳು ಲಂಚದ ಹಗರಣದಲ್ಲಿ ಸಿಲುಕಿದ್ದಾರೆ. ಶಿಸ್ತಿಗೆ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದ ವೀರೇಂದ್ರ ಸರ್ ದೇಸಾಯಿ ಸರ್ ಅವರು ಕೋಟ್ಯಾಂತರ ರೂಪಾಯಿ ಲಂಚ ತೆಗೆದುಕೊಂಡಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬರ್ತಾ ಇವೆ. ಅವರ ರಾಜಕೀಯ ನಡೆಯಲ್ಲಿ ಇದೇ ಮೊದಲ ಬಾರಿಗೆ ಕಪ್ಪು ಚುಕ್ಕೆ. 30 ಕೋಟಿ ಹಗರಣ, ವಿದ್ಯಾಮಂತ್ರಿಗಳ ಜೇಬಿಗೆ ಕೋಟಿ ಕೋಟಿ ದುಡ್ಡು. ಹೇಳಿ ಸಾಹೇಬ್ರೆ. ವೀರೇಂದ್ರ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮ ವಿರುದ್ಧ ತನಿಖಾ ಸಮಿತಿ ರಚನೆ ಮಾಡಬೇಕು ಅಂತ ವಿರೋಧ ಪಕ್ಷಗಳಿಂದ ಹಾಗೂ ಹೈಕಮಾಂಡ್ನಿಂದ ತುಂಬಾ ಒತ್ತಾಯ ಬರ್ತಿದೆ. ದಯವಿಟ್ಟು ರಚನೆ ಆಗ್ಲೇಬೇಕು ಸರ್. ನಾನು ಅಷ್ಟೇ ಅಲ್ಲ, ತಪ್ಪು ಮಾಡಿರೋರು ಯಾರೇ ಇದ್ರು ಅವ್ರ ವಿರುದ್ಧ ತನಿಖೆ ಆಗ್ಲೇಬೇಕು, ಸತ್ಯ ಹೊರಗೆ ಬರಲೇಬೇಕು. ಪ್ರಾಮಾಣಿಕತೆಯ ಮುಖವಾಡ ಹಾಕಿದ್ದಾರೆಯೇ ವಿದ್ಯಾಮಂತ್ರಿಗಳು. ಯಾವುದೇ ಅಪವಾದಗಳು ಬಂದರೂ ಅದ್ರ ಬಗ್ಗೆ ಆಳವಾದ ತನಿಖೆ ಆಗಬೇಕು. ಸತ್ಯ ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗಬೇಕು. ಆದರೆ ನನ್ನ ಮೇಲೆ ಅಪವಾದ ಬಂದಾಗ ನಿಮ್ಗೆ ತಾಳ್ಮೆನೇ ಇರಲಿಲ್ವಲ್ಲ ವೀರು? ಈಗ ಹಳೆದನ್ನೆಲ್ಲ ಯೋಚನೆ ಮಾಡ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ. ನಾನು ನನ್ನ ಗಂಡನ್ನ ಕಾಪಾಡ್ಕೊಳ್ಬೇಕು. ಅವರು ಅಪರಂಜಿ ಅಂತವ್ರು. ಅವ್ರ ಮೇಲೆ ಯಾವ ಅಪವಾದನೂ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ಬೇಕು. ಆದರೆ ತನಿಖೆ ಬಗ್ಗೆ ನನಗೆ ಯಾವ ಚಿಂತೆನೂ ಇಲ್ಲ. ಇದನ್ನೆಲ್ಲ ಮಾಡ್ತಿರೋ ಯಾವುದೋ ಕಾಣದ ಕೈಗಳಿವೆ. ಹೌದ್ರಿ, ನಾನೇ 30 ಕೋಟಿ ತಿಂದಿದ್ದು. ಏನ್ರಿ ಇವಾಗ? ಏನಿವಾಗ? ಆ ಕೈಗಳನ್ನ ಹೊರತರಬೇಕು ಅಂದ್ರೆ ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನನ್ನ ಜೊತೆ ಇರ್ತಾನೆ, ನನ್ನ ಜೊತೆ ಬರ್ತಾನೆ. ಆ ನಂಬಿಕೆ ನನಗಿದೆ ಸಾಹೇಬ್ರೆ.